ಅಂತೇಳಿ ಇವತ್ತಿನ ದಿವಸ ನಾವು ರಸ್ತಾ ರೋಕ್ ಮಾಡಿ ಆ ಒಂದು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಗ್ರಾಮ ಪಂಚಾಯತ್ನವರು ಇಷ್ಟು ನಾಲಾಯಕರ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಅಂದ್ರೆ ಆ ಊರಾಗಿನ ನಂಬಲ್ಲಿ ಗ್ರಾಮದ ಮುಖ್ಯ ರಸ್ತೆ ಮೇಲೆ ದಿನನಿತ್ಯ ಡ್ರೈನೇಜ್ ನೀರಿನ ರಸ್ತೆ ಮೇಲೆ ಹರಿತವ. ಆದ್ರೆ ಸುಮಾರು ವರ್ಷಗಳ ನಡೆದ ಗ್ರಾಮ ಪಂಚಾಯತ್ ಎಷ್ಟು ಸಲ ಬಾಯಿಲಿ ಹೇಳಿದ್ರು ಸತ ಕೇಳ್ತಾ ಇಲ್ಲ. ಆಲ್ರೆಡಿ ಪಾಪ ನಮ್ಮ ಊರು ಹಿರಿಯರ ನೀಲಕಂಠಪ್ಪ ಸುತಾರ ಅಂತೇಳಿ ಅವರು ನಮ್ಮ ಮನೆ ಮುಂದೆ ನೀರ್ ನಿಂತವ್ರಿ, ಅಧಿಕಾರಿಗಳೇ ಅಧ್ಯಕ್ಷರೇ ಸದಸ್ಯರೇ ಅಂತೇಳಿ ಕೇಳ್ಕೊಂಡು ಹಲವಾರು ಸಲ ಬಾಯಿ ಬಿಟ್ಟರು. ಒಂದ್ಸಲ ಬಂದು ನೋಡ್ಲಕ್ ಸಹಿತ ಗ್ರಾಮ ಪಂಚಾಯತ್ ಅಧಿಕಾರಿಗಳು ತಯಾರಿಲ್ಲ. ಅದಕ್ಕಾಗಿ ಆ ಒಂದು ಪಂಚಾಯತ್ ಅಧಿಕಾರಿಗಳು ಬಂದು ಆ ಒಂದು ರೋಡಿನ ಮೇಲೆ ಹರಿತಕ್ಕಂತ ನೀರನ್ನ ನಿಲ್ಲಿಸಬೇಕು. ಆ ನೀರನ್ನ ಕಾಲುವೆಗೆ ಹಾಕಬೇಕು. ಯಾರು ಸಹ ರೋಡಿನ ಮೇಲೆ ನೀರು ಬಿಡಬಾರ್ದು, ಆ ನೀರನ್ನ ಕಾಲುವೆಗೆ ಹಾಕ್ಬೇಕಂತೇಳಿ ಇವತ್ತಿನ ದಿನ ನಾವು ರಸ್ತಾ ರೋಕ್ ಚಳವಳಿಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ನಮ್ಮ ಎಲ್ಲಾ ರೈತರ ಬೆಳೆಗಳು ಉದ್ದು, ಹೆಸರು, ಸೋಯಾಬೀನ್ ಆಗ್ಲಿ ಅಥವಾ ತೊಗರಿ ಆಗ್ಲಿ ಎಲ್ಲ ಸಂಪೂರ್ಣ ನಮ್ಮ ರೈತರ ಮಾಲಿನ್ಯದ ಪೂರ ಆ ಬೆಳೆ ಹಾನಿಯಾಗಿದೆ. ಅತಿವೃಷ್ಟಿಯಾಗಿ ಮಳೆ ಜಾಸ್ತಿ ಬಂದು ಪೂರ ಸಂಪೂರ್ಣ ಬೆಳೆ ಹಾನಿಯಾಗಿದೆ. ಅದಕ್ಕಾಗಿ ಸರ್ಕಾರ ಈ ಬೆಳೆ ಹಾನಿಯಾಗಿದ್ದಕ್ಕೆ ಪರಿಹಾರ ಕೊಡಬೇಕಂತೇಳಿ ಈ ಒಂದು ರಸ್ತೆ ರೋಗ ಮಾಡುವ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಅದೇ ರೀತಿ ಬೆಳೆ ವಿಮೆ ಕಟ್ಟಿದವರಿಗೆ ನಾವು ಆಲ್ರೆಡಿ ಹಾಕಿದ್ದೇವೆ.